ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ನಾಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಮೇಲೆ ಎಫ್ಐಆರ್ ದಾಖಲಾಗೋ ಸಾಧ್ಯತೆ ಇದೆ. ಎಸ್ಐಟಿ ಮುಂದೆ ದೂರುದಾರೆ ಸುಜಾತಾ ಭಟ್ ಯೂ ಟರ್ನ್ ಹೊಡೆದಿದ್ದಾರೆ. ದೂರು ವಾಪಸ್ ಪಡಿತೀನಿ ಅಂತ ಹೇಳಿದ್ದಾರೆ. ಆದರೂ ಕೂಡ ವಿಚಾರಣೆ ನಡೀತಾ ಇದೆ. ವಿಚಾರಣೆ ಟೈಮಲ್ಲಿ ತಪ್ಪಾಯ್ತು, ನನ್ನನ್ನ ಬಿಟ್ಟುಬಿಡಿ ಅಂತ ಸುಜಾತಾ ಕಣ್ಣೀರು ಹಾಕಿದಾರಂತೆ. ಸುಜಾತಾ ಜೊತೆ ಸೂತ್ರಧಾರರು ಕೂಡ ಲಾಕ್ ಆಗೋದು ಪಕ್ಕ. ಅಂದ್ರೆ ಇವರ ಹಿಂದೆ ಇದ್ದಂಥ ಬುರುಡೆ ಗ್ಯಾಂಗ್ ಎಲ್ಲರೂ ತಗಲಾಕೊಳ್ಳೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಕಾರಣ ಸುಜಾತಾ ಭಟ್ ನಾನು ಎಸ್ಐಟಿ ಮುಂದೆ ಏನು ಹೇಳಬೇಕೋ ಹೇಳ್ತೀನಿ, ಎಲ್ಲಿ ಡಾಕ್ಯುಮೆಂಟ್ ಕೊಡಬೇಕೋ ಕೊಡ್ತೀನಿ ಅಂತ ವಾದ ಮಾಡ್ತಿದ್ದವರು ಈಗ ಯೂ ಟರ್ನ್ ಹೊಡೆದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪರೀಕ್ಷಿತ್. ಸುಜಾತಾ ಭಟ್ ಸ್ಪಷ್ಟವಾಗಿ ಹೇಳಿದಾರಾ, ಇನ್ನೂ ಅವರು ಗೊಂದಲದಲ್ಲೇ ಇದ್ದಾರಾ, ಏನೆಲ್ಲ ಒಪ್ಕೊಂಡಿದ್ದಾರೆ ಎಸ್ಐಟಿ ವಿಚಾರಣೆಯಲ್ಲಿ? ಎಸ್ ವಿಜಯ್, ಈಗ ಸುಜಾತಾ ಭಟ್ ಆಲ್ಮೋಸ್ಟ್ ಲಾಕ್ ಆಗಿರುವಂತದ್ದು. ಕಾರಣ ಈಗಾಗಲೇ ಬಹಳಷ್ಟು ಬಾರಿ ಅವರು ಅನನ್ಯ ಭಟ್ ನನ್ನ ಮಗಳು ನನ್ನ ಕಾಣೆಯಾಗಿದ್ದಾಳೆ, ಇಲ್ಲಿಂದ ಕಾಣೆಯಾಗಿದ್ಲು, ಅವರು ಕಾಲ್ ಮಾಡಿ ಹೇಳಿದ್ರು ಅಂತ ಇಂತ ಹಲವಾರು ಮುಂಕ ಒಂದು ಹೇಳಿಕೆ ನೀಡ್ತಾ ಬಂದಿದ್ರು. ಅಲ್ಲಿ ಸಿಬಿಐ ನಲ್ಲಿ ಚೆನ್ನಾಗಿದ್ರು, ಇಂತಹ ಬಹಳಷ್ಟು ಕಾರಣ ಹೇಳಿ ದೂರನ್ನ ಕೊಟ್ಟಿದ್ರು. ನಂಗೆ ನ್ಯಾಯ ಕೊಡಿಸಿ, ಮಗಳ ಏನು ಕಳೆ ವಾರವನ್ನ ತೆಗೆದುಕೊಡಿ, ನಾನು ವಿಧಿವಿಧಾನ ಮಾಡ್ಬೇಕನ್ನೋ ಬಹಳಷ್ಟು ಮನವಿಯನ್ನು ಮಾಡಿದ್ರು. ಈಗ ನಂತರ ಯಾವಾಗ ಎಸ್ಐಟಿಗೆ ಅದು ಹ್ಯಾಂಡ್ ಓವರ್ ಆಯಿತು, ಆ ನಂತರದಲ್ಲಿ ತನಿಖಾಧಿಕಾರಿಗಳು ಬಹಳಷ್ಟು ಬಾರಿ ಅವರ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡಿ ಸತ್ಯವನ್ನ ಹೊರಹಾಕಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ರು. ಆದ್ರೆ ಅವರದು ಈ ಮೊದಲು ಯಾವ ಗೊಂದಲದ ಹೇಳಿಕೆಗಳು ಮತ್ತೆ ಅದೆಲ್ಲ ಆ ಪಾಯಿಂಟ್ ಮೇಲೆ ಅವರು ಅದರಲ್ಲಿದ್ರು. ಹಾಗಾಗಿ ನೆಕ್ಸ್ಟ್ ರಿವರ್ಸ್ ಇನ್ವೆಸ್ಟಿಗೇಷನ್ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಸ್ಲೋ ಬೈ ಸ್ಲೋ ಅವರು ಸತ್ಯವನ್ನು ಹೊರಹಾಕ್ತಾ ಬಂದ್ರು. ಲಾಸ್ಟಿಗೆ ಅವರದು ಯಾವಾಗ ಹೇಳಿಕೆಗಳು ಆಗುದಿಲ್ಲ, ನಡೆಯುವುದಿಲ್ಲ, ಅವರ ಅನನ್ಯ ಭಟ್ನ ಸ್ಟೋರಿ ಏನು ಇನ್ನು ನಡೆಯುವುದಿಲ್ಲ ಅಂತ ಗೊತ್ತಾದ ಕೂಡಲೇ ಈಗ ಅವರು ಯೂಟರ್ನ್ ಹಾಕಿದ್ದಾರೆ. ನಾನು ಬಿಟ್ಟು ಬಿಡಿ, ನಾನು SIT ಕೊಟ್ಟಂತ ಕಂಪ್ಲೇಂಟ್ ಅನ್ನ ನಾನು ಹಿಂಪಡೆದುಕೊಳ್ತೇನೆ, ನನ್ನ ತಪ್ಪಾಯಿತು, ಕ್ಷಮಿಸಿ ಬಿಡಿ ಅನ್ನುವಂತ ಹೇಳಿಕೆಯನ್ನ ನಿನ್ನೆ ಹೇಳಿರುವಂತದ್ದು ಕಣ್ಣೀರು ಹಾಕಿದ್ದಾರೆ. ಯಾಕಂದ್ರೆ ಬುರ್ಡೆ ದಾಸ ಏನಿದ್ದಾನೆ ಚಿನ್ನಯ್ಯ, ಅವನು ಕೂಡ ಇದೇ ರೀತಿಯಲ್ಲಿ ಮೊದಲು ಅಲ್ಲಿ 1000 ಹೆಣಗಳು ಇಲ್ಲಿ 1000 ಹೆಣಗಳು ಅಂತ ಹೇಳ್ತಾ ಬರ್ತಾ ಇದ್ದ. ಕೊನೆಗೆ ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡಿದ ಬಳಿಕ ಆತ ಸತ್ಯವನ್ನು ಒಪ್ಕೊಂಡಿದ್ದ, ಮತ್ತೆ ಕಣ್ಣೀರು ಕೂಡ ಹಾಕಿದ್ದ. ಹೀಗೆ ಸುಜಾತಾ ಭಟ್ ಕೂಡ ಆ ಕೇಸಲ್ಲಿ ಕೂಡ ತನಿಖಾಧಿಕಾರಿಗಳು ಅದೇ ರೀತಿಯ ಒಂದು ಪ್ಲಾನ್ ಅನ್ನು ಮಾಡಿದ್ರು. ಏನು ವಿಚಾರಣೆಯಲ್ಲಿ ಹೇಳಿಕೆಗಳ ಮೇಲೆ ಹೇಳಿಕೆಯನ್ನು ಕೊಟ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳುವ ಮೂಲಕ ಅವರನ್ನು ಲಾಕ್ ಮಾಡಿದ್ದಾರೆ. ರಿವರ್ಸ್ ಇನ್ವೆಸ್ಟಿಗೇಷನ್ ಮೂಲಕ ಈಗ ಸದ್ಯಕ್ಕೆ ಸುಜಾತಾ ಭಟ್ ಲಾಕ್ ಆಗಿದ್ದಾರೆ. ಆದ್ರೆ ಸುಜಾತಾ ಭಟ್ ಬಹಳಷ್ಟು ಹೆಸರನ್ನ ಹೇಳಿರುವಂತದ್ದು, ಪ್ರಭಾವಿಗಳ ಹೆಸರನ್ನು ಕೂಡ ಹೇಳಿರುವಂತದ್ದು. ಮುಖ್ಯವಾಗಿ ಯಾವ ಮನೆಯಲ್ಲಿ ತಂಗಿದ್ದೆ, ತಿಮ್ಮರೊಡಿ ಮನೆಯಲ್ಲಿ ತಂಗಿರೋ ಬಗ್ಗೆ ಕೂಡ ಅವರು ಹೇಳಿರುವಂತದ್ದು. 4-5 ದಿನಗಳ ಆ ಮನೆ ತಂಗಿದ್ದೆ ಅನ್ನುವಂಥದ್ದು ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಸುಜಾತಾ ಭಟ್ ಜೊತೆಗೆ ಇನ್ನಷ್ಟು ಮಂದಿ ಲಾಕ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಅವರನ್ನ ಕೂಡ ವಿಚಾರಣೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆಸಿ ಅವರನ್ನು ಕೂಡ ಲಾಕ್ ಮಾಡ್ತಾರೆ. ಸದ್ಯ ಸುಜಾತಾ ಭಟ್ SIT ಕಚೇರಿಯಲ್ಲಿ ಈಗ ಸರೆಂಡರ್ ಆಗುವಂತ ವಷ್ಟಿಗೆ ಬಂದಿರುವಂತದ್ದು. ನಿನ್ನೆ ರಾತ್ರಿ ಕೂಡ ಕದ್ದು ಮುಚ್ಚಿ ಮಾಧ್ಯಮಕ್ಕೆ ಕದ್ದು ಮುಚ್ಚಿ ಅವರು ಎಸ್ಕೇಪ್ ಆಗ್ತಾ ಇದ್ರು. ಕೊನೆಗೆ ಮನೆಗೆ ರಾತ್ರಿ ಅವರು ಯಾವಾಗ ಮಾಧ್ಯಮ ಕಣ್ಣಿಗೆ ಬಿದ್ರು ಅಲ್ಲಿ ಕೂಡ ಹೈಡ್ರಾಮೋನ ಮಾಡಿದ್ರು. ಸದ್ಯ ಈಗ ಸುಜಾತಾ ಭಟ್ ಇವತ್ತು ಕೂಡ ವಿಚಾರಣೆ ಕರೆದಿದ್ದಾರೆ. SIT ಅವರು ಸದ್ಯಕ್ಕೆ ಅವರನ್ನ ಬಿಡುವಂತ ಕಾಣ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ದೇಶಾದ್ಯಂತ ಅವ್ರು ಗಮನ ಸೆಳೆದಿದ್ರು. ಈಗ ಅನನ್ಯ ಭಟ್ ಫೋಟೋ ಹಿಡ್ಕೊಂಡು ಮತ್ತೆ ಬಹಳಷ್ಟು ಕಣ್ಣೀರು ಕೂಡ ಹಾಕಿದ್ರು, ಎಮೋಷನಲಿ ಎಲ್ಲರನ್ನ ಕನೆಕ್ಟ್ ಆಗಿದ್ರು, ಮತ್ತೆ ದಾರಿಗೆ ತಪ್ಪಿಸಿಕೊಡೋ ಕೆಲಸ ಕೂಡ ಮಾಡಿದ್ರು. ಹೀಗಾಗಿ SIT ಅವರು ಸದ್ಯ ಅವರನ್ನ ಕೈ ಬಿಡುವಂತಹ ಯೋಚನೆ ಇಲ್ಲ. ಮತ್ತಷ್ಟು ವಿಚಾರಣೆ ಮಾಡೋ ಮೂಲಕ ಅವರನ್ನ ಕಂಪ್ಲೀಟ್ ಲಾಕ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸದ್ಯ ಸುಜಾತಾ ಭಟ್ ಆಲ್ಮೋಸ್ಟ್ ಲಾಕ್ ಆಗಿದ್ದಾರೆ. ಇನ್ನಷ್ಟು ಮಂದಿಯ ಹೆಸರು ಹೊರಗೆ ಬರುತ್ತೆ, ಮತ್ತಷ್ಟು ಮಂದಿ ಅವರು ಈ ಪ್ರಕರಣದಲ್ಲಿ ಸಿಲುಕು ಹಾಕುವಂತ ಏನು ಸಾಧ್ಯತೆಗಳು ಇರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.